ವಿಡಿಯೋ ನೋಡಬೇಕು ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಓಕೆ, ಶುಭೋದಯ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರೋ ಲಾಗ್ಸ್. ನೋಡಿ, ಈ ಥರ ನಿಮ್ಮ ಹಳ್ಳಿಲೆಲ್ಲರೂ ನವಿಲುಗಳು ಕಾಣಿಸುತ್ತಾ? ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಇತ್ತೀಚೆಗೆ ನನಗೆ ಗೊತ್ತಾಗಂಗೆ ನೋಡ್ತೀವಿ. ಹೌದು, ಈ ವ್ಲಾಗು ಸಂಡೇ ಅದಾಗಿರುತ್ತೆ. ನಾವು ಗುರುವಾರ ಶುಕ್ರವಾರ ಮದುವೆ ಮುಗಿಸ್ಕೊಂಡು ಸ್ಯಾಟರ್ಡೆ ಅಲ್ಲೇ ಇದ್ದು ಸಂಡೇ ಬೆಳಗ್ಗೆ ಎದ್ದು ಒಂದು 6-6:30 ಅಷ್ಟೊತ್ತಿಗೆ ವಾಕ್ ಹೋಗೋಣ, 3-4 ದಿನ ಆಗಿತ್ತು ರೀ ಅಂತ ಹೇಳ್ಬಿಟ್ಟು ಹೋದೆ. ಮಧ್ಯ ದಾರಿನಲ್ಲಿ ಎಳ್ನೀರು ಸಿಕ್ತು. ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾವು ಇದಕ್ಕೆ 40-50 ರೂಪಾಯಿ ಕೊಡಬೇಕಾಗುತ್ತೆ. ಅಲ್ಲಿ ನಮಗೆ ಫ್ರೀ ಸಿಗೋ ಅಂಥದ್ದು. ನನಗೆ ಭಾಳ ಇಷ್ಟ ಎಳ್ನೀರು. ಪ್ರತಿ ಸತಿ ಹೋದಾಗಲೂ ನಮ್ಮ ಮನೆಯವ್ರು ತಂದು ಕೊಡ್ತಾನೆ ಇರ್ತಾರೆ. ನಾನು ಎಷ್ಟು ಕೇಳ್ತೀನಿ ಎಳ್ನೀರು ಅಷ್ಟು ತಂದು ಕೊಡ್ತಿರ್ತಾರೆ ಕುಡಿ ಅಂತೇಳಿ. ಫ್ರೀಯಾಗಿ ಸಿಗುತ್ತೆ ಅಂತಲ್ಲ, ಅವ್ರು ಯಾವಾಗ್ಲೂ ತಂದು ಕೊಡ್ತಾರೆ. ಸರಿ, ವಾಕ್ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಎಲ್ಲ ಹೋಗ್ಬಿಟ್ಟು ಅಲ್ಲಿಗೆ ನನ್ನ ಮಗನೂ ಬಂದ. ಸರಿ, ಆನ್ ದ ವೇ ಹೋಗ್ಬೇಕಾದ್ರೆ ಫ್ರೆಂಡ್ ಅವ್ರದ್ದು ಫಾರ್ಮ್ ಹೌಸ್ ಇದೆ. ಅವರು ಸಿಕ್ಕಿದ್ರು ಈ ಕಡೆಯಿಂದ ಹೋಗುವಾಗಲೇ, ಬನ್ನಿ ಟೀ ಕುಡೀರಿ ಅಂದರು. ಸರಿ, ನಾವು ಆ ಕಡೆಯಿಂದ ಬರ್ತೀವಿ ಅಂತೇಳಿ ವಾಕೆಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ಬಂದಂಥದ್ದು. ಇದು ನಮ್ಮೂರ್ಲಿರೋ ಅಂಥ ಫ್ರೆಂಡ್ ಫಾರ್ಮ್ ಹೌಸು. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ? ತುಂಬ ಚೆನ್ನಾಗಿ ಅವರು ಇದನ್ನು ಕಟ್ಟಿರೋ ಅಂಥದ್ದು. ನಾನು ಲಾಸ್ಟ್ ಟೈಮ್ ಹಾಕಿದ್ದೆ, ಅದು ಯಾಕೋ ನನಗದು ಸ್ಯಾಟಿಸ್ಫೈಡೇ ಆಗಿಲ್ಲ, ವಿಡಿಯೋ ಚೆನ್ನಾಗಿ ಬಂದಿರಲಿಲ್ಲ. ಇದು ಒಂಥರ ಸುಮಾರಾಗಿ ನನ್ನ ಮಗ ತೆಗೆದಿದ್ದಾನೆ. ಯಾಕೋ ಈ ಮನೆ ವಿಡಿಯೋ ಫುಲ್ ಮಾಡೋಕ್ಕೆ ಆಗೋದಿಲ್ಲ. ಅಂತೂ ಹಳ್ಳಿನಲ್ಲಿ ಈ ಥರ ಒಂದು ಮನೆ ಕಟ್ಕೊಂಡು ಜೀವನ ಮಾಡೋದು ಅಂದರೆ ಒಂಥರ ಚೆನ್ನಾಗಿರುತ್ತೆ. ಆ ಅನುಭವನೇ ಬೇರೆ, ಖುಷಿ ಆಗುತ್ತೆ ನೋಡಲಿಕ್ಕೆ. ನಮ್ಮೂರಲ್ಲೂ ನಮ್ಮೂರು ರೋಡ್ ಆಗಿರ್ಬೋದು, ಒಂಥರ ಮನೆಗಳಾಗಿರ್ಬೋದು, ಎಲ್ಲನೂ ಬ್ಯೂಟಿಫುಲ್ ಆಗಿದೆ. ನಮ್ಮ ಹಳ್ಳಿನೇ ಒಂಥರ ಮಾದರಿ ಹಳ್ಳಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಎಲ್ಲನೂ ಮಾಡಿರೋ ಅಂಥದ್ದು. ಇದು ಒಳಗಡೆ ಹೋಗ್ತಿದ್ದಂಗೆ ಹಾಲು, ಈ ಕಡೆ ಬಂದು ಕಿಚನು, ಆ ಕಡೆ ಬಂದು ರೂಮು. ಈಗಲೂ ಅಷ್ಟೇ, ಇದು ಕಂಪ್ಲೀಟ್ ಆಗಲಿಲ್ಲ ವಿಡಿಯೋ. ಅದೇನೋ ಗೊತ್ತಿಲ್ಲ, ಏನೋ ಒಂದು ಆಗ್ತಾ ಇರುತ್ತೆ. ಎಷ್ಟು ಇತ್ತೋ ಅಷ್ಟು ನಾನು ಇಲ್ಲಿ ಮಾಡಾಕಿದ್ದೀನಿ. ಅವ್ರ ಮನೆಯಲ್ಲೇ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೀ ಕೊಟ್ಟರು, ಕುಡ್ಕೊಂಡು. ಮತ್ತು ನನ್ನ ಮಗ ಅವ್ರ ಮನೆ ನೋಡಿರಲಿಲ್ಲ ಲಾಸ್ಟ್ ಟೈಮು ಬಂದಾಗ. ಅವನು ತುಂಬ 1.5 ವರ್ಷನೇ ಆಗಿತ್ತು ಊರಿಗೆ ಬಂದು. ಹಾಗಾಗಿ ಅವನು ಫಸ್ಟ್ ಟೈಮ್ ನೋಡ್ತಾ ಇದ್ನಲ್ಲ, ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ದೆ. ಕೊಡೋ ಇಲ್ಲಿ ನಾನು ಹಾಕ್ತೀನಿ ಅಂತೇಳಿ ಅವ್ನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಳಕ್ಕೆ ಮಾಡ್ದೆ. ನಾನು ಸ್ವಲ್ಪ ಈಸ್ಕೊಂಡೆ. ಮನೆ ಅಂತೂ ತುಂಬ ಚೆನ್ನಾಗಿದೆ, ತಂಪಾಗಿದೆ. ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ. ಇದು ಮೇಲ್ಗಡೆ ಕೆಳಗಡೆ ಮನೆ ಕೊಟ್ಕೊಂಡು ಮೇಲ್ಗಡೆ ಪಾರ್ಟಿ ಹಾಲ್ ಥರ ಇದೆ ನೋಡಿ. ಸುತ್ತಲೂ ತೋಟ, ಮಧ್ಯದಲ್ಲಿ ಮನೆ. ಯಾರಾದರೂ ತೋಟದ ಮನೆ ಕಟ್ಟೋರ್ಗೇನಾದರೂ ಐಡಿಯಾ ಬೇಕಂದರೆ ತುಂಬ ಚೆನ್ನಾಗಿದೆ. ಇವ್ರು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಹೇಳ್ಬೇಕಂದ್ರೆ. ನೀಟಾಗಿದೆ ಮನೆ, ಖುಷಿಯಾಗುತ್ತೆ. ಚೆನ್ನಾಗೂ ಇಟ್ಕೊಂಡಿದ್ದಾರೆ ಅವರು. ತುಂಬ ಏನೋ ಅವರಷ್ಟೇ ಅವ್ರ ಮನೆಯೂ ಚೆನ್ನಾಗಿದೆ. ಹಾಗಾಗಿ ನೋಡಿ, ಮೇಲೆ ನಿಂತ್ಕೊಂಡು ನೋಡಿದ್ರೆ ಸುತ್ತಲೂ ತೋಟ, ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ. ಆ ವಾತಾವರಣದಲ್ಲಿ ಇರುವಾಗ ಆಗೋ ಎಕ್ಸ್ಪೀರಿಯೆನ್ಸೇ ಬೇರೆ. ಅಲ್ಲೇ ಓಡಾಡೋ ಅಂಥ ನವಿಲುಗಳು ನನ್ನ ಮಗ ಎಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ತೆಗ್ದಿದ್ದಾನೆ. ಅಲ್ಲಿ ಮುದ್ದಾಗಿ ಓಡಾಡ್ತಾ ಇರ್ತವೆ ನವಿಲು. ಯಾರೆಲ್ಲ ಈ ಹಳ್ಳಿ ತೋಟ ಅಂತ ಇಷ್ಟಪಡ್ತಿರೋ ಅವ್ರಿಗೆ ಮಾತ್ರ ಈ ಒಂದು ಅನುಭವ ಸಿಗೋಕ್ಕೆ ಸಾಧ್ಯ. ಓಡಾಡಿದಾಗ ನಮಗೆ ನಿಜವಾಗ್ಲೂ ಅಷ್ಟೇ, ಅಲ್ಲಿ ಓಡಾಡ್ತಿರುವಾಗಲೇ ಖುಷಿಯಾಗುತ್ತೆ. ನಾನು ನಿಜವಾಗ್ಲೂ ವಾಕ್ ಹೋಗಿಲ್ಲ ಅಂದರೆ ತುಂಬ ಮಿಸ್ ಮಾಡ್ಕೊಂಬಿಡ್ತಿದ್ದೆ. ನೋಡಿ, ಬರ್ತಾ ಜಿಂಕೆಗಳೆಲ್ಲ ಕಾಣಿಸ್ತು. ಇದೆಲ್ಲ ನೋಡೋದೇ ಒಂದು ಖುಷಿಯಾಗುತ್ತೆ ನನಗೆ. ಮತ್ತು ಟೊಮೊಟೊ ಬೇಕು ಅಂತ ಅಂದ್ವಿ, ಅವ್ರ ತೋಟದಲ್ಲೇ ಇತ್ತು. ತೊಗೊಂಡೋಗಿ ಎಷ್ಟು ಬೇಕಾದರೂ ಅಂತ ಕೊಟ್ಟರು ಕವರು. ಹೌದೌದು, ನಾನು ತೊಗೊಂಡೋಗಿ KR ಮಾರ್ಕೆಟ್ಗೆ ಹಾಕ್ತೀನಿ ಅಂತ ಹೇಳಿ ತಮಾಷೆ ಮಾಡಿಕೊಂಡು ನಾನು ಅಲ್ಲಿ ಎಷ್ಟು ಬೇಕಷ್ಟನ್ನು ಟೊಮೊಟೊನ ತೊಗೊಂಡು ಬಂದ್ವಿ. ಅದ್ರ ಮಧ್ಯೆನೇ ಒಂದೊಂದು ಹೂವಿನ ಗಿಡ ಕೂಡ ಹಾಕಿದ್ರು ಅವರು. ಇವನು ತುಂಬ ದಿನ ಆದಮೇಲೆ ಬಂದಿದ್ದರಿಂದ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ದೆ. 3-4 ಡೇಸ್ ಅವ್ರ ಅತ್ತೆನೂ ಹಿಂಸೆ ಮಾಡಿ ಉಳಿಸ್ಕೊಂಡ್ರು ಅವನ್ನ. ಇರು ತುಂಬ ಅಪ್ರೂಪ ಬಂದಿದೆಯಾ ಅಂತ ಹೇಳಿ ಅಲ್ಲಿ ತಂದಿದ್ದೀವಲ್ಲ.
ಹೂವು ಗಿಡದ ಹತ್ರ ಪಪ್ಪಾಯ ಎಲ್ಲ ತಂದಿದ್ವಿ. ಹಾಗಾಗಿ ಇವರು ಪಪ್ಪಾಯ ಎಲ್ಲ ಹುರಿದು ಕೊಟ್ಟರು. ತುಂಬ ಚೆನ್ನಾಗಿತ್ತಪ್ಪ, ಸ್ವೀಟಾಗಿತ್ತು ಪಪ್ಪಾಯ ಅಂತೂ. ಅವ್ರ ಅಕ್ಕನ ಮನೆಯಲ್ಲೇ ಇದು. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಒಳ್ಳೆ ಸಕ್ಕರೆ ತಿಂದಂಗೆ ಆಗ್ತಾಯಿತ್ತು ಅದು ಪಪ್ಪಾಯ. ಅದೇನು ಇಲ್ಲಿ ಬ್ಯಾಂಗ್ಳೂರಲ್ಲಿ ನಮಗೆ ಇಷ್ಟು ಸ್ವೀಟು ಸಿಗೋದಿಲ್ಲ ನಿಜವಾಗ್ಲೂ. ಮತ್ತು ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಆಂಟಿ ಚಿಕನ್ನು ಮಟನ್ನು ಎಲ್ಲನೂ ಮಾಡ್ತಾಯಿದ್ರು. ಇವಳು ನಮ್ಮ ಧನುಶ್ರೀ ಅವರು ತುಂಬ ಒಳ್ಳೆ ಚಿಕನ್ನ ಮಾಡಿದ್ಲು, ಪೆಪ್ಪರ್ ಡ್ರೈ. ಅವಳೇ ಮಾಡಿದಂತೂ ನಾನು ಮಾಡ್ತೀನಿ ಅಂದೆ, ಇಲ್ಲತ್ತೆ ನಾನು ಮಾಡ್ತೀನಿ ಅಂತೇಳಿ ಪಾಪ ಮಾಡಿದ್ಲು. ತುಂಬ ಅಂದರೆ ತುಂಬ ಚೆನ್ನಾಗಿ ಸೂಪರ್ ಮಾಡಿದ್ಲು. ಟೇಸ್ಟ್ ನೋಡ್ಬಿಡುವೆ, ಡ್ರೈ ಸೂಪರಾಗಿದೆ, ಚೆನ್ನಾಗಿ ಮಾಡಿದ್ದಾಳೆ ಗಾಯ್ಸ್. ನಾವು ಬ್ಯಾಂಗ್ಳೂರಿಗೆ ಬರೋ ಅರ್ಜೆಂಟ್ ಇತ್ತಲ್ಲ, ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಮಧ್ಯಾಹ್ನದ ಊಟ ಸಂಡೇ ಸ್ಪೆಷಲ್ಲು. ಇನ್ನು ಆಂಟಿ ಏನೋ ಅವ್ರ ತಮ್ಮಗೇನೋ ಹೇಳಿ ಮಾತಾಡ್ತಾಯಿದ್ರು. ಎಲ್ಲ ರೆಡಿ. ಬೆಳಗ್ಗೆನೇ ಗೀ ರೈಸು, ಮಟನ್ ಸಾರು, ಚಿಕನ್ನು ಎಲ್ಲ ಮಾಡಿ ಆ ಸಂಡೇ ಅಂತೂ ಫುಲ್ ಡೇ ಒಂಥರ ತುಂಬ ಸ್ಪೆಷಲ್ ಆಗಿತ್ತು. ನಾವು ಆಚೆ ಹೋಗಿ ಬಂದಿದ್ದ ತಕ್ಷಣ ಟಿಫನ್ ಮಾಡಿದ್ದು, ಮಧ್ಯಾಹ್ನ ನಾನ್ ವೆಜ್ ಊಟ ಮಾಡಿದ್ದು, ಒಂಥರ ಸ್ಪೆಷಲ್ ಸಂಡೇ ಅನ್ನೋ ಥರನೇ ನಮಗೆ ಫೀಲ್ ಆಗ್ತಾಯಿತ್ತು. ಆದರೆ ಬ್ಯಾಂಗ್ಳೂರಿಗೆ ಬರಬೇಕಲ್ಲ ಅನ್ನೋದು ಸ್ವಲ್ಪ ಬೇಜಾರು ಇತ್ತು. ಮತ್ತು 3-4 ದಿನ ಆಗೋಗಿತ್ತಲ್ಲ, ಅಯ್ಯೋ ಇನ್ನೂ ಹೋಗಿಲ್ವಲ್ಲ ಅನ್ನೋದು ಒಂದು ತಲೆನಲ್ಲಿತ್ತು. ಮತ್ತು ಬೇಗ ಬರೋಣ, ಇಲ್ಲಾಂತಂದರೆ ಟ್ರಾಫಿಕ್ ಆಗಿಬಿಡುತ್ತೆ ಬ್ಯಾಂಗ್ಳೂರಲ್ಲಿ. ಎಷ್ಟು ಗಾಳಿ ಬರ್ತಾ ಇದೆ ಅಂದರೆ ಇಲ್ಲಿ ಮರದಿಂದ ನಮ್ಮನೆ ಕೆರೆ ಕತ್ಕೊಂಡು ಹೋಗೋದಿದೆ. ಕೆರೆ ನಂದು ಏನು ಗೊತ್ತಾ, ಊರಿಗೆ ಹೋಗೋವರೆಗೂ ನಮಗೊಂಥರ ಖುಷಿ. ಊರಿಂದ ಬರಬೇಕಂದ್ರೆ ಆ ಊರಿಗೆ ಬಂದಮೇಲೆ ಬೆಂಗಳೂರು ಮರ್ತೇ ಬಿಟ್ಟಿರ್ತೀವಿ. ಆ ಊರಿಂದ ಬರುವಾಗ ಆನ್ ದ ವೇ ದಾರಿಲಿ ನೆನಪಾಗುತ್ತೆ ಏನು ಎತ್ತ ನಮ್ಮ ಮನೆ ಹಿಂಗೆ ಅಂತ. ಯಾವಾಗಲೂ ನನಗೆ ಹಂಗೆ 3-4 ದಿನ ಇದ್ದಾಗ ಆ ಊರು ಗುಂಗೆ ಇರುತ್ತೆ ಹೊರತು ನನಗೆ ಬೆಂಗಳೂರು ಕಡೆ ನೆನಪಾಗಲ್ಲ. ಆನ್ ದ ವೇ ಬರುವಾಗ ಕೀಯಲ್ಲಿ ಇಟ್ಟಿದ್ದೀವಿ, ಇದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ ನಾನು ಯಾವಾಗಲೂ ಅಷ್ಟೇ. ಮತ್ತು ಆನ್ ದ ವೇ ಅಲ್ಲೇ ಬರ್ತಾ ಟೀ ಕುಡಿಬೇಕು ಅನಿಸ್ತು. ಬ್ಯಾಂಗ್ಳೂರು ರೋಡಲ್ಲಿ ಒಂದು ಕಡೆ ಗಾಡಿ ಮುಂದೆ ಏನಾರು ಮಾತಾಡಿದ್ದೀನಿ ನಾನು. ಟೀ ಕುಡಿಯೋಂಥದ್ದು. ನೀವು ಮುಂದೆ ಕೂತ್ಕೊಳ್ಳೆ ಅಂದರು. ಯಾಕೆ ಅಂದೆ, ನಾನು ಓಡಿಸ್ತೀನಿ ಅಂದರು. ಎಷ್ಟು ಜಗಳ ಮಾಡ್ತಾನೆ ಗಾಯ್ಸ್ ಇವನು. ಮುನ್ಸ್ಕೊಬಿಟ್ಟ ಗಾಯ್ಸ್, ಕಾರ್ ಓಡಿಸ್ಬೇಡ ಬಿಡೋ, ರಿಮೋಟ್ ಕೊಡ್ತೀನಿ. ಓಡಿಸ್ತೇಪ್ಪ ಬಾ, ಓಡಿಸ್ಬೇಕಂದ ಓಡಿಸ್ತಾನೆ. ನಮ್ಮ ಫ್ರೀ ಓಡಿಸ್ತೀನಿ. ಬೇಡಪ್ಪ, ಮಳವಳ್ಳಿ ತನಕ ನಾನು ಓಡಿಸ್ತಿಲ್ಲ, ಅಲ್ಲಿಂದ ಹೈವೇ ನನ್ನ ಮಗ ಮುನ್ಸ್ಕೊಬಿಟ್ಟ. ಅವನಿಗೆ ಫೋನ್ ಗ್ಯಾಪ್ನ ಆಗೋಯ್ತು ಬಿಟ್ರೆ, ಸಂದಿಲಿ ಗ್ಯಾಪ್ನ ಆಗೋಯ್ತು ಫೋನ್. ನೋಡೋ ಗೇರ್ ಶಿಫ್ಟ್ ಆಗ್ತಿದೆ ನೋಡು, ಸೌಂಡ್ ಆಗ್ತಾ ಇದೆ. ಅವ್ನು ಏನು ಗೊತ್ತೇ ಆಗಲ್ಲ ಗೇರ್ ಶಿಫ್ಟ್ ಮಾಡೋದು. ಅಲ್ಲ ಈ ಇವ್ರು ಬಂದಾಗೆಲ್ಲ ನಮ್ಮ ಮನೇಲಿ ಇನ್ನು ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ನಾವಿವಾಗ ಎಂಟ್ರಿ ಆಗಿರೋದಂಥದ್ದು ಮ್ಯಾಗ್ಡಿ ರೋಡು, ಹೊಸ ರೋಡ್ ಆಗಿದೆಯಲ್ಲ ಅದು ತುಂಬ ಚೆನ್ನಾಗಿದೆ. ಯಾರಾದರೂ ಮೈಸೂರಿಂದ ಬರೋರು ಈ ರೋಡಲ್ಲೂ ಬರ್ಬೋದು, ಸಿಟಿಗೆ ಎಂಟ್ರಿ ಆಗ್ಬೋದು ಬೆಂಗಳೂರು ಒಳಗಡೆ.